ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀವಿ. ನೀವು 300 ರುಪೀಸ್ ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಅಂತ ಅಂದ್ರೆ ಈ ಒಂದು 300 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಈ ಒಂದು 300 ರುಪೀಸ್ ಆಫರ್ ಬಂದು 24th ಜುಲೈ ವರೆಗೂ ಮಾತ್ರ ಇರುತ್ತೆ. 24th ಜುಲೈ ಆದ್ಮೇಲೆ ಈ ಒಂದು 300 ರುಪೀಸ್ ಆಫರ್ ಖಂಡಿತ ಕಂಟಿನ್ಯೂ ನಾನು ಮಾಡಲ್ಲ. ಓಕೆ, ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೊನೇಟ್ ಆಗುತ್ತೆ ಅಂದ್ರೆ ಸಾಕಷ್ಟು ಜನ ಈ ಒಂದು ವಿಡಿಯೋನ ಮೋಸ್ಟ್ ರಿಕ್ವೆಸ್ಟ್ ಮಾಡಿದೀರಾ. ಸೊ ಕಮೆಂಟ್ಸ್ ಅಲ್ಲಿ ಆಗಿರ್ಬೋದು, ಫೋನ್ ಕಾಲ್ಸ್ ಅಲ್ಲಿ ಆಗಿರ್ಬೋದು. ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿರೋ ಅದೇನು ಅಂತ ಅಂದ್ರೆ ನಾನು ಆಗ್ಲೇ ತಮ್ನೇನಲ್ಲಿ ನೀವು ನೋಡಿದಿರೋ ಆಲ್ರೆಡಿ. ಸೊ ನಿಮಗೆ ಮೋಸ ಮಾಡಿ ಹೋದಂತ ವ್ಯಕ್ತಿಗಳಿಗೆ ಅವರ ಕರ್ಮ ಸಿಕ್ಕಿದೆಯಾ, ಅವರ ಕರ್ಮದ ಫಲ ಸಿಕ್ಕಿದೆಯಾ, ಅಂಡ್ ಅವರು ಪಶ್ಚಾತ್ತಾಪದಲ್ಲಿದ್ದಾರಾ, ಸೊ ಯಾವ ರೀತಿನಲ್ಲಿ ಕರ್ಮ ಅವ್ರಿಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ. ನಿಮಗೆ ಮೋಸ ಮಾಡಿ ಹೋದಂತ ವ್ಯಕ್ತಿಗಳಿಗೆ ಅವರ ಕರ್ಮ ಅವರಿಗೆ ಸಿಕ್ಕಿದ್ಯಾ ಅಂಡ್ ಅವರ ಒಂದು ಪಶ್ಚಾತ್ತಾಪದಲ್ಲಿ ಇದಾರ ಅವರ ಜೀವನದಲ್ಲಿ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ವಾವ್ ಲವರ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಬಾಟಮ್ ಆಫ್ ದಿ ಕಾರ್ಡ್ ಲವರ್ಸ್ ಇದೆ, 10 ಆಫ್ ಕಪ್ಸ್, ಓಕೆ, ಸ್ಟಾರ್ ಕಾರ್ಡ್ ಇದೆ, ಅಂಡ್ ಏಸ್ ಆಫ್ ಕಪ್ಸ್, ಕಿಂಗ್ ಆಫ್ ಕಪ್ಸ್, ವೀಲ್ ಆಫ್ ಫಾರ್ಚ್ಯೂನ್, 6 ಆಫ್ ಸೋರ್ಡ್ಸ್. ಓಕೆ ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ನಿಮಗೆ ಮೋಸ ಮಾಡಿ ಹೋದಂತ ವ್ಯಕ್ತಿಗಳು ಅವರು ಕರ್ಮ ಫಲವನ್ನ ಅನುಭವಿಸ್ತಾ ಇದಾರ, ಅವ್ರಿಗೆ ಕರ್ಮ ಸಿಕ್ಕಿದ್ಯಾ, ಪಶ್ಚಾತ್ತಾಪದಲ್ಲಿದಾರ, ರಿಗ್ರೆಟ್ ಆಗಿದೆಯಾ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ, ನಿಮ್ಮನ್ನ ಬಿಟ್ಟು ದೂರ ಆಗಿರೋದಕ್ಕೆ, ಅಂಡ್ ಅವರ ಜೀವನದಲ್ಲಿ ಅವರ ಕರ್ಮದ ಫಲ ಹೇಗಿದೆ ಅನ್ನೋದಾದ್ರೆ ಏಸ್ ಆಫ್ ಕಪ್ಸ್ ಇದೆ. ಏಸ್ ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ಅವರ ಕರ್ಮ ಸಿಕ್ಕಿದೆ. ನಿಮಗೇನ್ ಮೋಸ ಮಾಡಿದ್ದಾರೆ, ಚೀಟಿಂಗ್ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ, ಸೊ ನಿಮಗೆ ಯಾವ ರೀತಿನಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಅವಮಾನಿಸಿದಾರೋ ಅಂತ ಅವರಿಗೆ ನಿಮ್ಮ ಒಂದು ದೇವರಾಗಿರ್ಬೋದು, ನೀವು ಯಾವ ದೇವರನ್ನ ನಂಬ್ತೀರಾ ಅಥವಾ ಯೂನಿವರ್ಸ್ ಕಡೆಯಿಂದ, ಡಿವೈನ್ ಕಡೆಯಿಂದ ಅವ್ರಿಗೆ ಅವರ ಕರ್ಮ ಸಿಕ್ಕಿದೆ. ಆ ಕರ್ಮದಲ್ಲಿ ಆ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಕರ್ಮದ ಆದಿನಲ್ಲಿ ಇದ್ದಾರೆ ಅಂತ ಹೇಳ್ಬಹುದು. ಅವರ ಕರ್ಮದಲ್ಲಿ ಈ ಒಂದು ವ್ಯಕ್ತಿ ಪಶ್ಚಾತ್ತಾಪದಲ್ಲಿ ಇದ್ದಾರೆ ಅಂತ ಬರ್ತಾ ಇದೆ. ಸೊ ಅವರಿಗೆ ಅವರ ಜೀವನದಲ್ಲಿ ಅವ್ರು ಏನ್ ಮಾಡಿದ್ದಾರೆ, ನಿಮಗೆ ಅವಮಾನ ಆಗಿರ್ಬೋದು, ಮೋಸ ಆಗಿರ್ಬೋದು, ನಿಮಗೇನ್ ಕೆಟ್ಟದ್ನ ಬಯಸಿದ್ದಾರೆ, ಅದೆಲ್ಲದಕ್ಕೂ ಕರ್ಮದ ಫಲ ಅವ್ರಿಗೆ ಸಿಗ್ತಾ ಇದೆ. ಅವರ ಜೀವನದಲ್ಲಿ ಅವರ ಕರ್ಮವನ್ನ ಅವರು ಫೇಸ್ ಮಾಡ್ತಿದ್ದಾರೆ. ಸೊ ಅದಕ್ಕಾಗಿ ಅವರ ಜೀವನದಲ್ಲಿ ತುಂಬಾನೇ ಪರೀಕ್ಷೆಗಳು ನಡೀತಾ ಇದೆ. ಅವರ ಲೈಫ್ ಅಲ್ಲಿ ದೇ ಆರ್ ನಾಟ್ ಸೋ ಹ್ಯಾಪಿ. ಅವರು ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ, ನರಳಾಡ್ತಾ ಇದ್ದಾರೆ, ಪೇನ್ ಅಲ್ಲಿದ್ದಾರೆ, ಹರ್ಟ್ ಅಲ್ಲಿದ್ದಾರೆ, ಸ್ಟ್ರಗಲ್ ಅಲ್ಲಿದ್ದಾರೆ. ತುಂಬಾ ಅವರ ಜೀವನದಲ್ಲಿ ಕಷ್ಟಪಟ್ಟು ಅವರ ಜೀವನವನ್ನ ನಡೆಸಬೇಕು ಅಂತ ಹೋದಾಗೆಲ್ಲ ಅವರ ಲೈಫ್ ಅಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಬರ್ತಾ ಇದೆ. ಅಂಡ್ ಅದರ ಜೊತೆಗೆ ಅವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು, ಕೆಲಸದ ಕಡೆನಲ್ಲಿ ಅವ್ರಿಗೆ ಲಾಸ್ ಆಗ್ತಾ ಇರ್ಬೋದು, ಕರಿಯರ್ ಕಡೆ ಗಮನ ಕೊಡೋದಿಕ್ ಆಗದೆ ಇರ್ಬೋದು. ತುಂಬಾನೇ ಈ ಒಂದು ವ್ಯಕ್ತಿ ಡಿಪ್ರೆಷನ್ ಅಂತೂ ಇದ್ದಾರೆ. ಅವರು ಸುಖವಾಗಿ ಜೀವನವನ್ನ ನಡೆಸೋದಿಕ್ ಆಗ್ತಾ ಇಲ್ಲ. ಬಿಕಾಸ್ ಅವ್ರು ಮಾಡಿರೋ ಕರ್ಮಕ್ಕೆ, ಅವ್ರು ಕರ್ಮ ಮಾಡಿದ್ದಾರೆ, ಕರ್ಮ ಅನುಭವಿಸ್ತಾ ಇದ್ದಾರೆ. ಪಶ್ಚಾತ್ತಾಪದಲ್ಲಿ ಡೆಫಿನೆಟ್ಲಿ ರಿಗ್ರೆಟ್ ಅಂತೂ ಪಡ್ತಿದ್ದಾರೆ. ಯಾಕೆ ಅಂತ ಅಂದ್ರೆ ಲವರ್ಸ್ ಇರೋದ್ರಿಂದ ನೀವು ಅವ್ರಿಗೆ ತುಂಬಾನೇ ಪ್ರೀತಿ ಕೊಟ್ಟಿದ್ದೀರಾ. ಅವರ ಒಂದು ಯೋಗ್ಯತೆಗೆ ಮೀರಿದಂತಹ ವ್ಯಕ್ತಿ ಅವರ ಜೀವನದಲ್ಲಿ ಬಂದಿದ್ರು ಕೂಡ ಅವರು ನಿಮ್ಮ ಒಂದು ಪ್ರೀತಿನ ಅವರು ಅವಾಗ ಆ ಸಮಯದಲ್ಲಿ ತುಂಬಾನೇ ಕೇರ್ಲೆಸ್ ಮಾಡಿದ್ರು, ಅಡ್ವಾಂಟೇಜ್ ತಗೊಂಡಿದ್ರು, ನಿಮ್ಮ ಒಂದು ಇನ್ನೋಸೆಂಟ್ ನ ಯೂಸ್ ಮಾಡ್ಕೊಂಡಿದ್ರು, ನಿಮ್ಮನ್ನ ದುರ್ಬಳಕೆ ಮಾಡ್ಕೊಂಡಿದ್ರು, ಅಡ್ವಾಂಟೇಜ್ ತಗೊಂಡಿದ್ರು ನಿಮ್ಮ ಮುಗ್ಧತೆಯ ವಿಚಾರವಾಗಿ. ಅಂಡ್ ಈ ಒಂದು ವ್ಯಕ್ತಿ
ನಿಮ್ಮ ಪ್ರೀತಿನ ಅವಾಗ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರಿ, ಎಷ್ಟು ಅವ್ರನ್ನ ಕೇರ್ ಮಾಡ್ತಾ ಇದ್ರಿ, ಸಪೋರ್ಟ್ ಮಾಡ್ತಾ ಇದ್ರಿ, ಮೋಟಿವೇಟ್ ಮಾಡ್ತಾ ಇದ್ರಿ, ಪ್ರತಿಯೊಂದ್ರಲ್ಲೂ ಅವರ ಒಂದು ಜೀವನದಲ್ಲಿ ಭಾಗಿಯಾಗಿದ್ದೀರಾ ಅನ್ನೋ ಒಂದು ಎಷ್ಟರ ಮಟ್ಟಿಗೆ ನೀವು ಅವ್ರ ಜೀವನದಲ್ಲಿ ಇದ್ರಿ ಅನ್ನೋದು ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ. ಸೊ ಇಂತ ಒಂದು ಒಳ್ಳೆ ಪ್ರೀತಿನ ಕಳ್ಕೊಂಡಲ್ಲ ಅನ್ನೋ ಒಂದು ಜಿಗುಪ್ಸೆ ಅಂತ ಅವ್ರ ಒಂದು ವ್ಯಕ್ತಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಅವ್ರಿಗೆ ಅವರ ಯೋಗ್ಯತೆಗೆ ಮೀರಿದಂತ ವ್ಯಕ್ತಿ ಅವರ ಜೀವನದಲ್ಲಿ ಕಳ್ಸಿದ್ರು ಕೂಡ ಅವರು ನಿಮ್ಮಿಂದ ಪ್ರೀತಿನ ನಿರೀಕ್ಷಣೆ ಮಾಡಿಲ್ಲ. ಸೊ ನೀವು ತುಂಬಾನೇ ಅವ್ರಿಗೆ ಪ್ರೀತಿ ಕೊಟ್ಟಿದ್ದೀರಾ. ಆ ಪ್ರೀತಿ ಅವ್ರಿಗೆ ಸಿಗ್ತಾ ಇದ್ರು ಕೂಡ ಒಂದ್ ವ್ಯಕ್ತಿ ಆ ಒಂದು ಪ್ರೀತಿನಲ್ಲಿ ಸುಖವಾಗಿ ತೇಲ್ತಾ ಇದ್ರು ಕೂಡ ಈ ಒಂದು ವ್ಯಕ್ತಿಗೆ ಆಸೆ ದುರಾಸೆಗಳಿತ್ತು. ಆ ದುರಾಸೆಗಳೆಲ್ಲಾನು ಕೂಡ ನೀವು ಅದನ್ನ ತಿದ್ದಬೇಕು, ಚೇಂಜ್ ಮಾಡ್ಬೇಕು ಅಂತ ಹೊರಟಾಗೆಲ್ಲಾನು ಕೂಡ ನಿಮಗೆ ತುಂಬಾನೇ ಪೆಟ್ಟು ಬಿದ್ದಿದೆ ಇವರಿಂದ. ಸೊ ಡೆಫಿನೆಟ್ಲಿ ಇವಾಗ ನಿಮ್ಮ ಪ್ರೀತಿ ಅರ್ಥ ಆಗ್ತಾ ಇದೆ, ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗ್ತಾ ಇದೆ. ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತಾ ಇದ್ರಿ, ಎಷ್ಟು ಗೌರವಿಸ್ತಾ ಇದ್ರಿ, ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರಿ, ಅಂಡ್ ಎಷ್ಟು ಮಟ್ಟಿಗೆ ನೀವು ಅವರ ಜೀವನದಲ್ಲಿ ಬ್ಯಾಕ್ ಬೋನ್ ಆಗಿದ್ರಿ, ಎಷ್ಟು ಸಪೋರ್ಟಿವ್ ಆಗಿದ್ರಿ, ಪ್ರತಿಯೊಂದ್ರಲ್ಲೂ ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗ್ತಾ ಇದೆ. ಸೊ ಅದಕ್ಕೆ ಹೇಳೋದು, ಜೊತೆಗಿದ್ದಾಗ ಚೆನ್ನಾಗಿ ನೋಡ್ಕೋಬೇಕು, ಜೊತೆಲಿದ್ದಾಗ ಚೆನ್ನಾಗಿ ನೋಡ್ಕೊಳ್ದೆ ಇರೋರು ಅವರು ದೂರ ಆಗ್ತಿದ್ದಾರೆ ಅನ್ನುವಾಗ ಡೆಫಿನೆಟ್ಲಿ ಯಾವ್ದು ಕೂಡ ಲೈಕ್ ಕಳ್ಕೊಂಡಿರೋನ್ನ ನೀವು ಮತ್ತೆ ಹಿಂದೆ ಪಡ್ಕೊಳ್ಳೋದಿಕ್ ಆಗಲ್ಲ ಅನ್ನೋದು ಇದಕ್ಕೆ. ನಿಮ್ಮ ವ್ಯಕ್ತಿಗೆ ಇವಾಗ ಲೈಕ್ ತುಂಬಾ ನೋವು ಆಗ್ತಾ ಇದೆ. ಆ ನೋವನ್ನ ಯಾರ ಹತ್ರ ಹೇಳ್ಕೊಳಕ್ ಆಗ್ತಲ್ಲ, ಆ ನೋವನ್ನ ಮರೆಯೋದಿಕ್ಕೆ ಸೊ ತುಂಬಾ ಬೇರೆ ಬೇರೆ ತರ ಅವ್ರ ಮೈಂಡ್ ಅನ್ನ ಡೈವರ್ಟ್ ಮಾಡ್ಕೊಂಡು ಬೇರೆ ಕಡೆ ಕೆಲ್ಸದ ಕಡೆ ತೊಡಗಿಸ್ಕೊತಾ ಇದಾರೆ. ಅವ್ರು ಮಾಡೋ ಕೆಲ್ಸಗಳಲ್ಲೂ ಅವ್ರಿಗೆ ಜಯ ಸಿಗ್ತಾ ಇಲ್ಲ, ಗೆಲುವು ಸಿಗ್ತಾ ಇಲ್ಲ. ಸೊ ಅವ್ರ ಜೀವನವನ್ನೇ ಸೋತೋಗ್ಬಿಟ್ಟಿದೀನಿ ನಾನು, ಜೀವನದಲ್ಲಿ ನನ್ಗೆ ಇನ್ನೇನು ಇಲ್ಲ, ಇನ್ನೇನು ಉಳಿದಿಲ್ಲ ನನ್ನ ಜೀವನದಲ್ಲಿ ಜೀವನ ನಡೆಸೋದಿಕ್ಕೆ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ. ಅಂಡ್ 10 ಆಫ್ ಕಪ್ಸ್ ಇದೆ. ಅವ್ರಿಗೆ ತುಂಬಾ ಸಂತೋಷ, ಸುಖ ಎಲ್ಲಾನು ಕೂಡ ಇವ್ರಿಗೆ ನೀವು ಕೊಟ್ಟಿದ್ರಿ. ಸೊ ತುಂಬಾನೇ ಕನ್ಸ್ ಕಂಡಿದ್ರಿ ನೀವು ಈ ತರ ಇರ್ಬೇಕು ನಮ್ಮ ಫ್ಯಾಮಿಲಿ ಅಂತ. ಅದನ್ನ ಈ ಒಂದು ವ್ಯಕ್ತಿ ನೀವು ಆ ಸಮಯದಲ್ಲಿ ನೀವೇನೆಲ್ಲ ಹೇಳಿದಿರ ಅವ್ರಿಗೆ, ನಿಮ್ಮ ಪ್ಲಾನಿಂಗ್ ಆಗಿರ್ಬೋದು, ನಿಮ್ಮ ಡ್ರೀಮ್ ಆಗಿರ್ಬೋದು, ಅದೆಲ್ಲಾನು ಮೆಮೊರೀಸ್ ನ ಇವರು ರಿಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಬರ್ತಾ ಇದೆ. ಅಂದ್ರೆ ನೀವ್ ಯಾವ ಆ ಸಮಯದಲ್ಲಿ ನೀವೇನೆಲ್ಲ ಮಾತು ಕೊಟ್ಟಿದ್ರ, ಡ್ರೀಮ್ಸ್ ಮಾಡಿದ್ರಿ, ಅದೆಲ್ಲಾನು ಅವಾಗ ಆ ಸಮಯದಲ್ಲಿ ಅವ್ರಿಗೆ ಹೇಳಿದಾಗ ಅವ್ರು ಕೇರ್ಲೆಸ್ ಮಾಡಿದ್ರು. ಬಟ್ ಇವಾಗ ಅವ್ರ ಕರ್ಮದಲ್ಲಿ ಇದ್ದಾಗ ಕರ್ಮ ಅವ್ರನ್ನ ನೆನ್ಪು ಮಾಡ್ತಾ ಇದೆ. ಆ ಸಮಯದಲ್ಲಿ ಅವ್ರು ಏನ್ ಮಾತು ಕೊಟ್ಟಿದ್ರು, ನೀನೇನ್ ಅವ್ರಿಗೆ ಮಾತು ಕೊಟ್ಟಿದ್ದೆ, ಅವ್ರು ಯಾವ ರೀತಿನಲ್ಲಿ ಅವರು ನಿಮ್ಮ ಜೀವನದಲ್ಲಿ ಇದ್ರು ಎಲ್ಲಾನು ಅರ್ಥ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ನೆನಪುಗಳು ಬಿಡದೆ ಕಾಡ್ತಾ ಇದೆ. ಅಂಡ್ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಜೊತೆಗೆ ಕಳೆದಿರುವಂತಹ ಎಲ್ಲ ಮೆಮೊರೀಸ್ ರಿಕಲೆಕ್ಟ್ ಆಗ್ತಾ ಇದೆ. ಅದು ತುಂಬಾನೇ ನೋವಾಗ್ತಾ ಇದೆ ಅವ್ರಿಗೆ. ಸೊ ತುಂಬಾನೇ ಪೇನ್ ಆಗ್ತಾ ಇದೆ. ಆ ಪೇನ್ ನ ಯಾರ ಹತ್ರ ಹೇಳ್ಕೊಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಆ ಪೇನ್ ನ ಹೇಳ್ಕೊಂಡ್ರೆ ಮತ್ತೊಬ್ರು ನನ್ನನ್ನ ಅಂಗಿಸ್ತಾರೆ, ರೇಗಿಸ್ತಾರೆ. ಅವ್ರ ಜೊತೆಗಿದ್ದಾಗ ಯಾಕೆ ಹಂಗಿದ್ದೆ, ಇವಾಗ ಯಾಕೆ ಪಶ್ಚಾತ್ತಾಪ ಪಡ್ತಾ ಇದೀಯಾ, ಸೊ ಯಾಕೆ ನೀನ್ ಹಂಗ್ ಯೋಚನೆ ಮಾಡ್ತಾ ಇದೀಯಾ, ಮತ್ತೆ ಬೇರೆಯವರು ಇವ್ರನ್ನ ಒಂದು ಮೈಂಡ್ ನ ಡೈವರ್ಟ್ ಮಾಡ್ಬಿಡ್ತಾರೆ ಅಂತ ಹೇಳಿ ಇವರು ಬೇರೆಯವ್ರಿಗೂ ಹೇಳ್ಕೊಳ್ದೆ ಅವರ ನೋವನ್ನ ಅವರಲ್ಲೇ ಇಟ್ಕೊಂಡು ಸೊ ಡೇ ಬೈ ಡೇ ಆ ಒಂದು ದುಃಖವನ್ನ ಹೊರಗಾಕಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ ಆ ದುಃಖನ ಹೊರಗಾಕಕ್ ಆಗ್ತಾ ಇಲ್ಲ. ಇದು ಅವ್ರಿಗೆ ತುಂಬಾ ಪ್ರಾಬ್ಲಮ್ಗಳಲ್ಲಿದೆ. ಸೊ ಡೆಫಿನೆಟ್ಲಿ ಅವ್ರಿಗೆ ಇವಾಗ ನಿಮ್ಮಿಂದ ಯಾವ್ದು ಕೂಡ ನಿರೀಕ್ಷೆ ಇಟ್ಕೊಳ್ಳೋಷ್ಟು ನೀವು ದೂರ ಹೋಗಿದ್ದೀರೋ ಅವರ ಜೀವನದಲ್ಲಿ, ಅದು ಅವ್ರಿಗೆ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಪ್ರತಿ ಸತಿನೂ ಇವ್ರಿಗೋಸ್ಕರ ನೀವು ಮಾಡಿರೋ ಸ್ಯಾಕ್ರಿಫೈಸೇ ಇಲ್ಲ. ಪ್ರತಿಯೊಂದರಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ, ಪ್ರತಿಯೊಂದ್ರಲ್ಲೂ ನೀವೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ, ಪ್ರತಿಯೊಂದ್ರಲ್ಲೂ ಕೂಡ ಯು ಹ್ಯಾವ್ ಬೀನ್ ಟು ದಟ್ ಪಾರ್ಟ್ನರ್. ಸೊ ಅವರು ಅದನ್ನ ಉಳಿಸ್ಕೊಂಡಿಲ್ಲ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಎಷ್ಟು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ, ನನ್ನ ಜೀವನದಲ್ಲಿ ಇನ್ನೇನು ಇಲ್ಲ, ಬಾಕಿ ಕಳ್ಕೊಳ್ಳೋದೊಂದೇ ಜೀವನ ಅನ್ನೋದು ಅವ್ರಿಗೆ ತುಂಬಾನೇ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಸೊ ಅವರ ಜೀವನವನ್ನ ಅವ್ರು ಹೇಟ್ ಮಾಡ್ತಿದ್ದಾರೆ, ಅವರ ಲೈಫ್ ನ ಅವರು ಹೇಟ್ ಮಾಡ್ತಾ ಇದ್ದಾರೆ. ಸೊ ಅವರು ತಗೊಂಡಿರುವಂತ ನಿರ್ಧಾರಗಳ ಮೇಲೆ ಆ ಒಂದು ವ್ಯಕ್ತಿಗೆನೆ ಅಸಹ್ಯ ಆಗ್ತಾ ಇದೆ. ಸೊ ಈ ತರ ವ್ಯಕ್ತಿಗೆ ನಾನು ಮೋಸ ಮಾಡಿದೀನಿ, ಇವತ್ತು ನಾನು ಚೆನ್ನಾಗಿರ್ಬೇಕು ಅಂದ್ರೆ ಅದು ದೇವರು ಮೆಚ್ಚಿಸ್ತಾನ, ಇದೆಲ್ಲ ಅವ್ರು ಯೋಚನೆ ಮಾಡಿದಾಗ ಅವ್ರಿಗೆ ಅನ್ಸ್ತಾ ಇರೋದು ಏನಂತ ಅಂದ್ರೆ, ನಿಮ್ಮಂತ ಒಂದು ಪವಿತ್ರವಾದಂತ ಪ್ರೀತಿ ಬಾಂಧವ್ಯ, ಆ ಒಂದು ಪ್ರೀತಿ ಏನಿತ್ತು ಅದು ಮತ್ತೆ ನಾನು ಪಡ್ಕೊಳ್ಳೋದಿಕ್ ಆಗೋದಿಲ್ಲ. ನಿಮ್ಮ ಲೈಫಲ್ಲಿ ಅವ್ರೇನ್ ಡ್ಯಾಮೇಜ್ ಮಾಡಿದ್ದಾರೆ ಅದನ್ನ ರಿಪೇರ್ ಅಂತೂ ಮಾಡೋದಿಕ್ ಆಗೋದಿಲ್ಲ. ಸೊ ನನ್ನ ಜೀವನದಲ್ಲಿ ಎಲ್ಲಾ ರೀತಿಯಿಂದಲೂ ಕೂಡ ಇವರು ನನ್ನ ಜೀವನದಲ್ಲಿ ಭಾಗಿಯಾಗಿದ್ರು. ಬಟ್ ಅದು ನನಗೆ ಆ ಒಂದು ಸಮಯದಲ್ಲಿ ಅದು ನಂಗೆ ಗೊತ್ತಾಗಿರ್ಲಿಲ್ಲ. ಬಟ್ ಇವಾಗ ಗೊತ್ತಾಗ್ತಾ ಇದೆ. ಬಂದು ನಿನ್ನ ಹತ್ರ ಸಾರಿ ಕೇಳೋದಿಕ್ ಆಗ್ತಾ ಇಲ್ಲ, ನನ್ನ ಕ್ಷಮೆ ಕೊಡಿ ಅಂತ ಕೇಳೋದಿಕ್ ಆಗ್ತಾ ಇಲ್ಲ. ಸೊ ಕೇಳಿದ್ರು ಕೂಡ ಈ ಒಂದು ವ್ಯಕ್ತಿಗೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನೋ ಒಂದು ಪ್ರಶ್ನೆ
ತುಂಬಾನೇ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಿಮ್ ಜೊತೆಗೆ ಮಾತಾಡ್ಬೇಕು, ಒಂದು ಚಾನ್ಸ್ ಕೊಡಿ, ನನಗೆ ಒಂದು ಫರ್ಗಿವ್ನೆಸ್ ಕೊಡಿ, ಅಟ್ಲೀಸ್ಟ್ ನಾನೊಂದು ಸಾರಿ ಕೇಳೋ ಅವಕಾಶ ಕೊಡಿ ಅಂತ ಕೇಳ್ಕೋಬೇಕು ಅಂತ ಇದೆ. ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿನಲ್ಲಿ ನಿಮ್ ಹತ್ರ ಬಂದು ಮಾತಾಡ್ಬೇಕು ಅಂತ. ಅಥವಾ ನಿಮಗೆ ತುಂಬಾ ಸತಿ ಅವರು ಇಂಡೈರೆಕ್ಟ್ ಆಗಿ ಯಾರ ಹತ್ರನೂ ಹೇಳಿ ಕಳ್ಸಿರ್ಬಹುದು, ಲೈಕ್ ಈ ತರ ಇದೆ ಮಾತಾಡ್ಸಕ್ಕೆ ನಾನು ರೆಡಿ ಇದೀನಿ, ಅವ್ರು ಮಾತಾಡ್ತಾರ ಕೇಳು ಅಂತ. ಏನು ಮಾಡಿಲ್ಲ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಇವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋರಿದ್ದಾರೆ. ಸೊ ಏನಕ್ಕೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅಂದ್ರೆ ನಿಮಗೆ ನಿಮ್ಮ ಕಡೆಯಿಂದ ಅವ್ರಿಗೆ ಕ್ಷಮೆ ಬೇಕಾಗಿದೆ. ಸೊ ಕ್ಷಮಿಸಿ ನನ್ನನ್ನ ಅಂತ ಕೇಳ್ಕೊಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಅದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು, ತುಂಬಾನೇ ಬ್ಲಾಂಕ್ ಆಗಿದ್ದಾರೆ ಅವರ ಜೀವನದಲ್ಲಿ ಇವಾಗ ಸದ್ಯಕ್ಕೆ. ಸೊ ತುಂಬಾನೇ ಒಂದು ವ್ಯಕ್ತಿ ಹೆಂಗ್ ಅನಿಸ್ತಾ ಇದೆ ಅವರ ಜೀವನ ಅಂದ್ರೆ ಜೀವನ ಬೇಡಪ್ಪ ಅನ್ನೋ ಲೆವೆಲ್ ಜೀವನದಲ್ಲಿ ಕರ್ಮ ಸಿಕ್ಕಿದೆ. ಸೊ ಯಾವ್ದಕ್ಕೂ ಇವಾಗ ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅನ್ನೋ ಮಾತ್ರಕ್ಕೆ ಅವರಲ್ಲಿ ಏನೋ ಜೀವನದಲ್ಲಿ ಏನು ಕಷ್ಟಗಳೇ ಇಲ್ಲ ಅಂತ ಅಲ್ಲ, ಕಷ್ಟಗಳು ಇರುತ್ತೆ. ಬಟ್ ಅದನ್ನ ತೋರ್ಸ್ಕೊಳ್ದಂಗೆ ಟ್ಯಾಪೆ ಹಾಕೊಂಡು ಓಡಾಡ್ತಿರ್ತಾರೆ. ಸೊ ಅದು ನಿಮ್ಮ ವ್ಯಕ್ತಿ ಜೀವನದಲ್ಲಿ ಅದೇ ನಡೀತಾ ಇರೋದು. ಇವ್ರನ್ನ ನೋಡಿದಾಗ ಇವನ್ ಚೆನ್ನಾಗಿದ್ದಾನೆ, ಇವಳು ಚೆನ್ನಾಗಿದ್ದಾಳೆ, ಇವ್ರ ಕರ್ಮನೇ ಸಿಕ್ಕಿಲ್ಲ, ಇವಳು ಹಾಯಾಗಿದ್ದಾಳೆ ಎಲ್ಲ ಮರ್ತ್ಬಿಟ್ಟು ಅಂತ ನೀವ್ ಇರ್ತೀರಾ. ಬಟ್ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಡೆಫಿನೆಟ್ಲಿ ಒಂದ್ ವ್ಯಕ್ತಿ ನಿಮಗ್ ತೋರ್ಸ್ಕೊಳ್ತಾ ಇರ್ಬೋದು ನಾನು ಖುಷಿಯಾಗಿದ್ದೀನಿ, ನಾನು ಯಾವ್ದಕ್ಕೂ ಕೇರ್ ಮಾಡಲ್ಲ ಅಂತ. ಬಟ್ ಅವರ ಜೀವನದಲ್ಲಿ ಅವ್ರಿಗೆ ಏನ್ ನಡೀತಾ ಇದೆ ಒಳಗಡೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ. ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಅವರ ಕರ್ಮನ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಕರ್ಮ ಸಿಕ್ಕಿದೆ, ಒಳ್ಳೆಯ ರೀತಿನಲ್ಲಿ ಅವರು ಬುದ್ಧಿ ಕಲಿತು ಡೆಫಿನೆಟ್ಲಿ ಮುಂದೆ ಈ ತರ ತಪ್ಪು ಮಾಡಿದಿರೋ ಹಾಗೆ ಅವರ ಜೀವನದಲ್ಲಿ ಒಳ್ಳೆ ಹೆಜ್ಜೆನ ಇಡುತ್ತಾ ಅವ್ರಿಗೆ ಒಂದು ಒಳ್ಳೆ ಅವಕಾಶಗಳು ದೇವರುಗಳು ಕೊಡ್ತಾರೆ. ಬಟ್ ಅದನ್ನ ಇವಾಗ ಅವ್ರ ಜೀವನದಲ್ಲಿ ತುಂಬಾ ಪರೀಕ್ಷೆಗಳು ನಡೀತಾ ಇದೆ ಅಂಡ್ ತುಂಬಾನೇ ಕಷ್ಟದಲ್ಲಿದ್ದಾರೆ. ತುಂಬಾನೇ ಮನಿ ಪ್ರಾಬ್ಲಮ್ಸ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಡೇ ಬೈ ಡೇ ತುಂಬಾ ಯೋಚನೆ ಮಾಡಿ ಡಿಪ್ರೆಷನ್ ಅಂತ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಸಮ್ ವಾಟ್ ದೇ ಆರ್ ಥಿಂಕಿಂಗ್ ಲೈಕ್ ನನ್ನ ಜೀವನದಲ್ಲಿ ಇನ್ನೇನು ಇಲ್ಲ, ಎವ್ರಿಥಿಂಗ್ ಇಸ್ ಕ್ಲೋಸ್ಡ್, ನನ್ನ ಜೀವನದಲ್ಲಿ ಉದ್ಧಾರನೇ ಆಗಲ್ಲ ನಾನು ಅಂತ ಅವರೇ ಒಂದು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿನಲ್ಲಿ ಅವ್ರಿಗೆ ಕರ್ಮ ಸಿಕ್ಕಿದೆ ಅಂತ ಹೇಳ್ತಾ God bless you guys.